Welcome to JavaScript from beginning. So now ನಮ್ಮ ಹಳೆ ವಿಡಿಯೋದಲ್ಲಿ we discussed about type conversion. ಒಂದು ಡೇಟಾ ಟೈಪ್ ಇಂದ ಇನ್ನೊಂದು ಡೇಟಾ ಟೈಪ್ಗೆ ಹೇಗೆ ಕನ್ವರ್ಟ್ ಮಾಡಬಹುದು ಎಂಬುದಾಗಿ ನಾವು ನಮ್ಮ ಲಾಸ್ಟ್ ವಿಡಿಯೋದಲ್ಲಿ ಕಲ್ತ್ವಿ. ಸೊ ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ we will just concentrate on numbers. So numbers ಮತ್ತೆ math objects. So mathematics object ಅಥವಾ mathematics operations ನಮ್ಮ JavaScript ಅಲ್ಲಿ ಹೇಗೆ ಮಾಡಬಹುದು ಎಂಬುದಾಗಿ ಈ ವಿಡಿಯೋದಲ್ಲಿ ನೋಡೋಣ. ಮೊದಲೇ ಹೇಳ್ತೀನಿ ಇದು ಜಸ್ಟ್ ಫಾರ್ ದ ಫ್ರಮ್ ವಿ ಆರ್ ಡೂಯಿಂಗ್ ದಿಸ್ ಕೋರ್ಸ್ ಫಾರ್ ಬಿಗಿನರ್ಸ್ ಟು ಇಂಟರ್ಮೀಡಿಯೇಟ್ ಟು ಅಡ್ವಾನ್ಸ್. ಸೊ ಈ ಕೋರ್ಸ್ ಪ್ರಾಬಬ್ಲಿ ಎಲ್ಲರಿಗೂ ಇದೆ. ಸೊ ಫಾರ್ ದ ಪೀಪಲ್ ಹೂ ಆಲ್ರೆಡಿ ನೋ ದಿಸ್ ವೆಲ್, ಜಸ್ಟ್ ರಿಲ್ಯಾಕ್ಸ್ ಅಂಡ್ ಜಸ್ಟ್ ಟು ರಿಫ್ರೆಶ್ ಮಾಡಿ. ಫಾರ್ ದ ಬಿಗಿನರ್ಸ್ ಈ ಪರ್ಟಿಕ್ಯುಲರ್ ಟಾಪಿಕ್ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂದ್ಬಿಟ್ರೆ ನಿಮ್ ಪ್ರಾಜೆಕ್ಟ್ಸ್ ಅಲ್ಲಿ ಇಫ್ ಯು ವಾಂಟ್, ನಿಮ್ ಪ್ರಾಜೆಕ್ಟ್ಸ್ ಅಲ್ಲಿ ಅಥವಾ ನೀವು ನಿಮ್ಮ ಕರಿಯರ್ ನಲ್ಲಿ ಜಾವಾ ಸ್ಕ್ರಿಪ್ಟ್ ಅಲ್ಲಿ ಮ್ಯಾಥಮೆಟಿಕಲ್ ಆಪರೇಷನ್ಸ್ ಏನಾದ್ರು ಮಾಡಬೇಕು ಅಂತಿದ್ರೆ ಐ ಥಿಂಕ್ ದಿಸ್ ವಿಡಿಯೋ ವಿಲ್ ರಿಯಲಿ ಹೆಲ್ಪ್ ಯು. ಓಕೆ, ಸೊ ವಿದೌಟ್ ಫರ್ದರ್ ಅಡು ನಾವು ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಇನ್ ಟು ಜಾವಾ ಸ್ಕ್ರಿಪ್ಟ್. ನಂಬರ್ಸ್ ಮತ್ತೆ ಮ್ಯಾಥ್ ಆಬ್ಜೆಕ್ಟ್ಸ್ ಅಲ್ಲಿ ಹೇಗೆ ಜಾವಾ ಸ್ಕ್ರಿಪ್ಟ್ ಅಲ್ಲಿ ವರ್ಕ್ ಮಾಡೋಣ ಎಂಬುದಾಗಿ ನೋಡ್ಕೊಳ್ಳುವ. ಓಕೆ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ನಾನು ಜಸ್ಟ್ ಎರಡು ನಂಬರ್ ಗಳನ್ನು ಇನಿಷಿಯಲೈಸ್ ಮಾಡ್ತೇನೆ. ಸೊ ದಿಸ್ ವಿಲ್ ಬಿ 100. ಅದೇ ತರ ನಾನು ಇನ್ನೊಂದು ನಂಬರ್ ಅನ್ನು ಅಸೈನ್ ಮಾಡ್ತೇನೆ 50. ಓಕೆ, ಸೊ ನಾನೊಂದು ವೇರಿಯೇಬಲ್ ಅನ್ನು ಡಿಕ್ಲೇರ್ ಮಾಡ್ತೇನೆ ವ್ಯಾಲ್. ಯಾಕೆಂತ ಹೇಳಿದ್ರೆ ನಂಗೆ ಈ ವೇರಿಯೇಬಲ್ ಅನ್ನು ಐ ವಾಂಟ್ ಟು ಮ್ಯೂಟೇಟ್ ಅಂತ ಹೇಳಿದ್ರೆ ಪುನಃ ಈ ವೇರಿಯೇಬಲ್ ಅನ್ನು ಯೂಸ್ ಮಾಡಬೇಕು. ಸೊ ಅದಕ್ಕೋಸ್ಕರ ನಾನು ಲೆಟ್ ಯೂಸ್ ಮಾಡ್ತಿದ್ದೇನೆ. ಯಾಕಂತ ಹೇಳಿದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಡಿಫರೆನ್ಸ್ ಬಿಟ್ವೀನ್ ಕಾನ್ಸ್ಟ್ ಅಂಡ್ ಲೆಟ್. ಕಾನ್ಸ್ಟ್ ವ್ಯಾಲ್ಯೂಸ್ ಆರ್ ಪರ್ಮನೆಂಟ್ಲಿ ಅಂಡ್ ಫಿಕ್ಸ್ಡ್ ಅಂಡ್ ಲೆಟ್ ವ್ಯಾಲ್ಯೂ ಯು ಕ್ಯಾನ್ ಚೇಂಜ್ ದ ಪರ್ಟಿಕ್ಯುಲರ್ ವ್ಯಾಲ್ಯೂ. ಓಕೆ, ಸೊ ಇಲ್ಲಿ console.log of val ಮಾಡ್ತೇನೆ. ಓಕೆ, ಸೊ ಇನಿಷಿಯಲಿ ಐ ವಿಲ್ ಡೂ ವೆರಿ ಸಿಂಪಲ್ ಸ್ಟಫ್. ಏನಂತ ಹೇಳಿದ್ರೆ val is equal to num1 plus num2. ಏನು ರಾಕೆಟ್ ಸೈನ್ಸ್ ಎಲ್ಲ ಇದ್ರಲ್ಲಿ ಇಟ್ ವಿಲ್ ಶೋ ಯು 150. ಅಫ್ ಕೋರ್ಸ್ ಇಟ್ ಹ್ಯಾಸ್ ಟು ಶೋ ಬಿಕಾಸ್ ಇಟ್ಸ್ ಆಡಿಂಗ್ ಟು ನಂಬರ್ಸ್. ಕರೆಕ್ಟ್. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ ಐ ಆಮ್ ಡೂ ಅ ನೆಗೆಟಿವ್. ಸೊ ಇಟ್ ಶುಡ್ ಶೋ 50. ಅಫ್ ಕೋರ್ಸ್ ಗೊತ್ತಿದೆ, ಇಟ್ ವಿಲ್ ಶೋ. ಸೊ ಥರ್ಡ್, if I want to do the multiplication here, multiplication ಮಾಡೋದು ಅಂತಿದ್ರೆ so 100 into 50 it will come up to 5000. ಸಿಂಪಲ್ ಮ್ಯಾಥಮೆಟಿಕಲ್ ಸ್ಟೆಪ್ಸ್ ಹೇಗೆ ನೀವು ನಿಮ್ಮ ಜಾವಾ ಸ್ಕ್ರಿಪ್ಟ್ ಅಲ್ಲಿ ಮಾಡಬಹುದು ಎಂಬುದಾಗಿ ನೋಡುವಂತದ್ದು. if you want to divide, so it should be like answer should be 2 because 50 divided 100 divided by 50 will give you 2. so 2 ಬರುತ್ತೆ. ಅದಾದ ನಂತರ we have something called as modulus ಅಂದ್ರೆ ಏನು ಅಂತ ಹೇಳಿದ್ರೆ, ಸೊ ಫಸ್ಟ್ ನಾನು ಇದನ್ನು ಮಾಡ್ತೇನೆ, then I will show you. So what should be the output ಅಂತ ಹೇಳಿದ್ರೆ ಔಟ್ಪುಟ್ ಇಲ್ಲಿ 0 ಬರಬೇಕು. ಸೊ ವಿಲ್ ಸಿ 0. ಯಾಕೆ ಅಂದ್ಬಿಟ್ರೆ ಸೊ 100 ಅನ್ನು 50 ಅಲ್ಲಿ ಡಿವೈಡ್ ಮಾಡಿದ್ರೆ ಯು ವಿಲ್ ಗೆಟ್ ಕೋಶಂಟ್ ಆಸ್ 2, ಆದ್ರೆ ರಿಮೈಂಡರ್ 0 ಆಗುತ್ತೆ. ಸೊ ರಿಮೈಂಡರ್ 0 ಮೀನ್ಸ್ ದೇರ್ ಇಸ್ ನೋ ವ್ಯಾಲ್ಯೂ ಲೆಫ್ಟ್ ಔಟ್. ಓಕೆ, ಸೊ ದಿಸ್ ಇಸ್ ಕಾಲ್ಡ್ ಆಸ್, ಇದನ್ನು ಮಾಡ್ಯುಲಸ್ ಎಂಬುದಾಗಿ ಕರೀತಾರೆ. ಸೊ 100 ಅನ್ನು 50 ಅಲ್ಲಿ ಡಿವೈಡ್ ಮಾಡುವಾಗ ಯು ವಿಲ್ ಗೆಟ್ ವ್ಯಾಲ್ಯೂ 2, ಆದ್ರೆ ಯಾವ ವ್ಯಾಲ್ಯೂ ಕೂಡ ಅಲ್ಲಿ ಉಳಿಯುವುದಿಲ್ಲ. ಸೊ ಈಗ ನಾವು 101 ಮಾಡಿದ್ರೆ 50 ಅಲ್ಲಿ ಡಿವೈಡ್ ಮಾಡಿದ್ರೆ ಕೋಶಂಟ್ ವ್ಯಾಲ್ಯೂ 2 ಆಗುತ್ತೆ, ಆದ್ರೆ ಒಂದು ವ್ಯಾಲ್ಯೂ ಅಲ್ಲಿ ಉಳಿಯುತ್ತೆ. ಕರೆಕ್ಟ್. ಸೊ ಯುವರ್ ವ್ಯಾಲ್ಯೂ ಶುಡ್ ಬಿ 1. ಕರೆಕ್ಟ್, ಯುವರ್ ವ್ಯಾಲ್ಯೂ ಶುಡ್ ಬಿ 1. ಥಿಂಕ್ ದಟ್ ದಿಸ್ ವ್ಯಾಲ್ಯೂ ಇಸ್ 109. ಜಸ್ಟ್ ಥಿಂಕ್ ಮಾಡಿ ಏನ್ ವ್ಯಾಲ್ಯೂ ಉಳಿಯುತ್ತೆ ಅಂತ. 109 ಅನ್ನು 50 ಅಲ್ಲಿ ಡಿವೈಡ್ ಮಾಡಿದ್ರೆ ಯು ವಿಲ್ ಗೆಟ್ ದ ಕೋಶಂಟ್ ವ್ಯಾಲ್ಯೂ ಆಸ್ 2, ಆದ್ರೆ ಅಲ್ಲಿ 9 ವ್ಯಾಲ್ಯೂ ಉಳಿಯುತ್ತೆ. ಸೊ ಇಟ್ ಶುಡ್ ಬಿ 9. ಕರೆಕ್ಟ್. ಸೊ ಇಟ್ ಶುಡ್ ಬಿ 9. So this is how modulus work. ಇದಕ್ಕೆ ಮಾಡ್ಯುಲಸ್ ಅಂತಾರೆ. So this is the basic of numbers in JavaScript. JavaScript ಅಲ್ಲಿ ನಂಬರ್ಸ್ ಅಲ್ಲಿ ಹೇಗೆ ವರ್ಕ್ ಮಾಡಬಹುದು ಎಂಬುದಾಗಿ. So we will take a look into math objects now. So math objects ಬಗ್ಗೆ ನೋಡೋಣ. So math objects ಎಂಬುದಾಗಿ ಇಟ್ಸ್ ಅ ಇನ್ಬಿಲ್ಟ್ ಆಬ್ಜೆಕ್ಟ್ ಇನ್ JavaScript. JavaScript ಅಲ್ಲಿ ಇರುವಂತಹ ಆಬ್ಜೆಕ್ಟ್ math object. So ಅದರಲ್ಲಿ you can find so many properties and methods. ಈ ಮ್ಯಾಥ್ ಆಬ್ಜೆಕ್ಟ್ ಗೆ ಸುಮಾರು ಪ್ರಾಪರ್ಟಿಗಳು ಅದೇ ತರ ಮೆಥಡ್ ಇದೆ. ಸೊ ಅದನ್ನು ಕೆಲವುಗಳನ್ನು ನೋಡುವ, ನಮ್ಗೆ ಎಲ್ಲವನ್ನು ನೋಡ್ಲಿಕ್ಕೆ ಟೈಮ್ ಇಲ್ಲ. ಸೊ ವಿಲ್ ಜಸ್ಟ್ ಟಚ್ ಬೇಸ್ ಆನ್ ಫ್ಯೂ ಇಂಪಾರ್ಟೆಂಟ್ ಆಗುವುದನ್ನು ನೋಡ್ಕೊಳ್ಳುವ. ಸೊ ವಿಲ್ ಡು ವ್ಯಾಲ್ ಇಸ್ ಈಕ್ವಲ್ ಟು ಮ್ಯಾಥ್ ಇಸ್ ಅ ಪ್ರಾಪರ್ಟಿ. ಡಾಟ್ ಮಾಡಿದ್ರೆ ಯು ವಿಲ್ ಗೆಟ್ ಅ ಲಿಸ್ಟ್ ಆಫ್, ನಿಮ್ಗೆ ಒಂದು ಲಿಸ್ಟ್ ಆಫ್ ಪ್ರಾಪರ್ಟೀಸ್ ಮತ್ತು ಅದೇ ತರ ಫಂಕ್ಷನ್ಸ್ ಅಥವಾ ಮೆಥಡ್ಸ್ ಗಳ ಲಿಸ್ಟ್ ಸಿಗುತ್ತೆ. ಸೊ ಆಲ್ ದೀಸ್ ಆರ್ properties and list of math object. Okay, so first one ನಾವು ಮಾಡ್ತಿದ್ದೇವೆ pi ಬರ್ತಾ ಇದೆ ಅಲ್ಲಿ. ಸೊ pi ಮಾಡಿದ್ರೆ 3.14. you all know pi ಹೇಳಿದ್ರೆ ಏನು. pi ಅಂತ ಹೇಳಿದ್ರೆ 22 divided by 7 ಅಥವಾ 3.14 ವ್ಯಾಲ್ಯೂ. ಸೊ this is how JavaScript does it. ಇನ್ನು so we can do
math dot round ಎಂಬ ಫಂಕ್ಷನ್ ಇದೆ ಅಂತ ನೋಡುವ. ಎಸ್, ರೌಂಡ್ ಎಂಬ ಫಂಕ್ಷನ್ ಇದೆ. ಸೊ ಇಟ್ ಶುಡ್ ಬಿ ಅ ಫಂಕ್ಷನ್ ಆದ ನಂತರ ಇದನ್ನು 2.8 ಮಾಡುವ ವ್ಯಾಲ್ಯೂ. ಸೊ ಏನ್ ಬರಬೇಕು? ಯು ಶುಡ್ ಗೆಟ್ ದ ರೌಂಡ್ ವ್ಯಾಲ್ಯೂ ಆಫ್ 2.8 ಆಸ್ 3. ಓಕೆ, 3 ಎಂಬುದಾಗಿ ಬರಬೇಕು. ಇಫ್ ಇಟ್ ಈಸ್ 2.4 ಮಾಡಿದ್ರೆ ಇಟ್ ಶುಡ್ ಕಮ್ ಆಸ್ 2. ಸೊ 0.5 ಗಿಂತ ಜಾಸ್ತಿ ಇದ್ರೆ ಇಟ್ ವಿಲ್ ಗೋ ಟು ದ ನೆಕ್ಸ್ಟ್ ವ್ಯಾಲ್ಯೂ. 0.5 ಗಿಂತ ಕಡಿಮೆ ಇದ್ರೆ ಇಟ್ ವಿಲ್ ಗೋ ಟು ದ ಪ್ರೀವಿಯಸ್ ವ್ಯಾಲ್ಯೂ. ಓಕೆ, ಸೊ it's all basic mathematics. Just this is for the beginners to get a hang out of math objects. Okay, so ಇನ್ನೊಂದು ಏನು ಅಂತ ಹೇಳಿದ್ರೆ, there is a math object called as math.ceal. Okay, CEIL, math.ceal. so math.ceal ಇದು 2.4 ಮಾಡಿದ್ರೆ, if you do 2.4 it will come 3. 2.4 ಮಾಡಿದ್ರು 3 ಬರುತ್ತೆ. so 2.8 ಮಾಡಿದ್ರು it should come 3. so seal ಎಂಬುದ್ರೆ just understand it's a seal ಅಂತ ಹೇಳಿದ್ರೆ high, above us, ನಮ್ಮಕ್ಕಿಂತ ಮೇಲೆ ಇದೆ. ಸೊ ಯಾವ ವ್ಯಾಲ್ಯೂ ಹಾಕಿದ್ರು it will go to the next value. ಸೊ ಯಾವ ಡೆಸಿಮಲ್ ವ್ಯಾಲ್ಯೂ ನೀವು ಅದರೊಳಗೆ ಕೊಟ್ರು it will go to the next particular value. so that's why we use seal. ಅದಕ್ಕೆ ನಾವು seal ಯೂಸ್ ಮಾಡ್ತೇವೆ. ಸೊ ಅದ್ರ ಆಪೋಸಿಟ್ ಹಾಕಿರುವಂತದ್ದು ಫ್ಲೋರ್. ಓಕೆ, 2.8 ಕೊಟ್ರು ನಿಮ್ಗೆ 2 ಬರುತ್ತೆ, 3 ಬರಲ್ಲ. ಸೊ it should show your previous value. so ಇದನ್ನು ನೀವು 2.9 ಕೊಟ್ರು you save it 2. if you give 2.2 ಕೊಟ್ರು it will show 2. okay, so this is about seal and floor. and the next function ಯಾವುದು ಅಂತ ಹೇಳಿದ್ರೆ math.sqrt, square root. okay, so square root of 64 the square root is 8, of course. 49 ಇದು 7, correct. if you want to go for a bigger number, 169 probably should be 13. so this is about square root ಬಗ್ಗೆ. so next is equal to math dot, we have a value called as absolute value, abs of -3. so -3 a value absolute ಮಾಡಿದ್ರೆ it should get you +3. so ಇದು +3 ನಿಮಗೆ ಕೊಡುತ್ತೆ. so math dot abs of -3 will give you 3. okay, so next ಈಗ ನಮಗೆ ಪವರ್ ವ್ಯಾಲ್ಯೂ ಬೇಕು ಅಂತಿದ್ರೆ, ಸೊ ವಿ ಹ್ಯಾವ್ ಮ್ಯಾಥ್ ಡಾಟ್ ಪವರ್ POW 8,2. ಸೊ ಇದೇನು ಮಾಡುತ್ತೆ ಅಂತ ಹೇಳಿದ್ರೆ 8 to the power of 2 ಮಾಡುತ್ತೆ. ಸೊ your first value is the value, second value is the power. ಈಗ ಫಾರ್ ಎಕ್ಸಾಂಪಲ್ 3 ಮಾಡಿದ್ರೆ 8 to the power 3 and the value is 512. ಸೊ ಅರ್ಥ ಆಯ್ತು ಅಂತ ತಿಳ್ಕೊಳ್ತಿದ್ದೇನೆ. ಸೊ the next is to find the minimum value. so to find the minimum value, ಸೊ ಇಲ್ಲಿ ಒಂದು ಲಿಸ್ಟ್ ಆಫ್ ವ್ಯಾಲ್ಯೂಸ್ ಇದೆ. 2, 3, 44, 55, 78 ಇದ್ರೆ ಸೇವ್ ಇಟ್, ದ ವ್ಯಾಲ್ಯೂ ಶುಡ್ ಬಿ 2. ಈ ಲಿಸ್ಟ್ ಆಫ್ ವ್ಯಾಲ್ಯೂಸ್ ಅಲ್ಲಿ ಮಿನಿಮಮ್ ವ್ಯಾಲ್ಯೂ ಯಾವುದು 2. ಸೊ ದಟ್ಸ್ ವೈ ಯು ಯೂಸ್ math dot min. copy this same value, we are pasting it here, paste it, and we do it the opposite of that. ಅದರ opposite ಏನು max ಆಗಿರುತ್ತೆ. so we'll do it and it should get 78. okay, so 78 is the maximum value there. so after this we have other functionalities. so we have one important math object ಏನಂತ ಹೇಳಿದ್ರೆ random. so random ಮಾಡಿದ್ರೆ just we'll see how what random gives you. so random gives you some value. so 0 to 1 ಒಳಗಿರುವ ಕೆಲವು random values ಅನ್ನು ನಿಮಗೆ ಕೊಡುತ್ತೆ. ನಾನು ರಿಫ್ರೆಶ್ ಮಾಡ್ತಾ ಇದ್ದೇನೆ, this value keeps on changing. ಈ ವ್ಯಾಲ್ಯೂಸ್ ಚೇಂಜ್ ಆಗ್ತಾ ಇರುತ್ತೆ. ಇದು ಜಾವಾ ಸ್ಕ್ರಿಪ್ಟೇ ಈ ವ್ಯಾಲ್ಯೂಸ್ ಅನ್ನು ಜನರೇಟ್ ಮಾಡಿ ನಮಗೆ ಕೊಡುತ್ತೆ, ರ್ಯಾಂಡಮ್ ಆಗಿರುತ್ತೆ ವ್ಯಾಲ್ಯೂ. ಸೊ ಥಿಂಕ್ ದಟ್ ನಮ್ಗೆ ಒಂದು ವ್ಯಾಲ್ಯೂ 1 ಇಂದ 20 ತನಕ ಇರುವಂತಹ ವ್ಯಾಲ್ಯೂ ಬೇಕು ಅಂತ ತಿಳ್ಕೊಳ್ಳಿ, 1 ಇಂದ 20 ತನಕ. ಸೊ ಜಸ್ಟ್ ಡೂ ಇಂಟು 20. ಸೊ ಇಂಟು 20 ಮಾಡಿದ್ರೆ ಯು ವಿಲ್ ಗೆಟ್ 12 ಪಾಯಿಂಟ್. ಓಕೆ, ನೆಕ್ಸ್ಟ್ ವ್ಯಾಲ್ಯೂ 7 ಪಾಯಿಂಟ್, 13 ಪಾಯಿಂಟ್, 7 ಪಾಯಿಂಟ್. ಸೊ ದಿಸ್ ವಿಲ್ ಗಿವ್ ಯು ಏನ್ ಹೇಳುದು, ಇಟ್ ವಿಲ್ ಗಿವ್ ಯು ದ ರ್ಯಾಂಡಮ್ ಡೆಸಿಮಲ್ ವ್ಯಾಲ್ಯೂ. ಅಂಡರ್ಸ್ಟ್ಯಾಂಡ್, ನೀವು ಎಷ್ಟೇ ರಿಫ್ರೆಶ್ ಕೊಟ್ರು ಯು ವಿಲ್ ಗೆಟ್ ದ ರ್ಯಾಂಡಮ್ ಡೆಸಿಮಲ್ ವ್ಯಾಲ್ಯೂ ಹಿಯರ್. ಓಕೆ, ಸೊ ಇಟ್ ವಿಲ್ ಗಿವ್ ದ ವ್ಯಾಲ್ಯೂ ಫ್ರಮ್ 0 to 19. 0 to 19 ನಿಮ್ಗೆ 20 ಎಲ್ಲಿಯೂ ಬರಲ್ಲ. ಓಕೆ, ಸೊ ಇಫ್ ಯು ವಾಂಟ್ ದಟ್ ಫ್ರಮ್ 1 to 20, 1 to 20 ಬೇಕು ಅಂತಿದ್ರೆ ಯು ಹ್ಯಾವ್ ಟು ಡೂ ಜಸ್ಟ್ +1. ಸೊ +1 ಮಾಡಿದ್ರೆ ಯು ವಿಲ್ ಗೆಟ್ ದ ವ್ಯಾಲ್ಯೂ ಫ್ರಮ್ 1 to 20. ಆಗ ಇಟ್ ವಾಸ್ 0 to 19, now it's 1 to 20. ಬಟ್ ಥಿಂಕ್ ದಟ್ ವಿ ಡೋಂಟ್ ವಾಂಟ್ ದ ಡೆಸಿಮಲ್ ವ್ಯಾಲ್ಯೂ. ನಮ್ಗೆ ಈ ಡೆಸಿಮಲ್ ವ್ಯಾಲ್ಯೂ ಬೇಡ. ಸೊ ಅವಾಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಜಸ್ಟ್ ಅ ಸಿಂಪಲ್ ಸ್ಟಫ್ ಹಿಯರ್, just copy this, right, and paste
sorry, copy agilva, just copying this, pasting this, and just enclose that with math.floor. ನಾವಾಗ ನೋಡಿದಂತ math.floor ಅಲ್ಲಿ just enclose this with math.floor and save it, and you will get only the whole number and you won't get any decimal number. You will get this from 0 to 20. Okay, sorry, 1 to 20 ಸಿಗುತ್ತೆ. So that's it for this particular video. ಇದು just on the fundamentals of math objects and numbers. ನಿಮಗೆ ನಂಬರ್ಸ್ ಅಲ್ಲಿ ಹೇಗೆ ಆಡಬಹುದು, ಅದೇ ತರ ಮ್ಯಾಥ್ ಆಬ್ಜೆಕ್ಟ್ಸ್ ಅಲ್ಲಿ ಹೇಗೆ ಆಡಬಹುದು ಎಂಬುದಾಗಿ. ಸೊ ಪ್ರಾಬಬ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಸ್ಟ್ರಿಂಗ್ ಗಳ ಬಗ್ಗೆ ಕಲಿಯುವ. ಸೊ ವಿ ಹ್ಯಾವ್ ಸ್ಟಾರ್ಟೆಡ್ ವಿತ್ ನಂಬರ್ಸ್ ನೌ. ಸೊ ನೆಕ್ಸ್ಟ್ ವಿಲ್ ಸ್ಟಡಿ ಅಬೌಟ್ ಸ್ಟ್ರಿಂಗ್ ಅಲ್ಲಿ ಇರುವಂತಹ ಪ್ರಾಪರ್ಟೀಸ್, ಸ್ಟ್ರಿಂಗ್ ಅಲ್ಲಿ ಇರುವಂತಹ ಮೆಥಡ್ಸ್. ಐ ಥಿಂಕ್ ಅದು ದಟ್ ವಿಲ್ ಬಿ ಮಚ್ ಮೋರ್ ಇಂಟ್ರೆಸ್ಟಿಂಗ್ ದನ್ ದಿಸ್. ಸೊ if you like this video, please like, share and subscribe. So we will see about strings in the next video. So till then, stay safe and thank you so much. Bye bye.